ಜನನಿ, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೊಂಡು ಹಾಗಿಂದ ಹಾಗೆ ಹೋಗೋಣ ಬಾ. ಇವತ್ತು ಮಗುನ ಕಲಿಯಕ್ಕಾಗಲ್ಲ, ಬೆಳಗ್ಗೆ ನೋಡ್ಕೊಳ್ಳೋಣ. ಬಾಸ್ ಸಾರಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಆದಿತ್ಯ ಅಸ್ತನ್ಕೋಟೆ ಅಂತ. ನನ್ನ ಮಗಳು ಕಂಟಕ ಪೂಜೆಗೆ ಅಂತ ಬಂದಿದ್ದೀವಿ. ಕ್ಷಮಿಸಿ, ನಾನು ಒಂದು ಪೂಜೆ ಒಪ್ಕೊಂಡ್ಬಿಟ್ಟಿದ್ದೀನಿ. ಈಗ ತಾನೇ ಒಬ್ರು ಬೆಂಗಳೂರಿಂದ ಬಂದಿದ್ರು. ಅವ್ರ ಮೊಮ್ಮಗುಗೂ ಕಂಟಕ ಇದೆ ಅಂತ ಹೇಳಿದ್ರು. ಆ ಪೂಜೆನ ಇವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಅಲ್ಲ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನಮ್ಗೆ ಯಾರು ಪರಿಚಯ ಇಲ್ಲ. ಏನಾದರೂ ಒಂದು ನೀವೇ ವ್ಯವಸ್ಥೆ ಮಾಡಿಕೊಡಿ. ಒಂದ್ ಕೆಲಸ ಮಾಡಿ, ನಮ್ಮ ಮುಖ್ಯಸ್ಥರು ಗಣಪತಿ ಭಟ್ರು ಅಂತ ಇದ್ದಾರೆ. ನಾವ್ಯಾರು ಬಿಡುವಿಲ್ದೆಲೆ ಇದ್ದಾಗ ಅವ್ರು ಬಂದು ಪೂಜೆಯನ್ನ ನೆರವೇರಿಸ್ಕೊಡ್ತಾರೆ. ನಾನು ಅವ್ರಿಗೆ ವಿಷಯ ಹೇಳಿರ್ತೇನೆ. ನೀವು ಬೆಳಗ್ಗೆ ಸ್ನಾನವನ್ನು ಮುಗಿಸ್ಕೊಂಡು ನದಿ ತೀರಕ್ಕೆ ಬಂದ್ಬಿಡಿ. ಗಣಪತಿ ಭಟ್ರು ಅಂತ ಕೇಳಿ ಯಾರಾದ್ರೂ ತೋರಿಸ್ತಾರೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾವೇನು ಬರ್ತೀವಿ. ಏನಾಯ್ತು? ಯಾಕೆ ಹಾಕೊಂಡ್ರಿ? ಅಯ್ಯೋ, ಯಾರೋ ಮುಖದ ಮೇಲೆ ಬಟ್ಟೆ ಹಾಕಿ ಈಗ ಮುಖ ಹೊಡೆದ್ಬಿಟ್ರು. ಹೊಡೆದ್ರ? ಯಾರು ಯಾರು ಕಾಣ್ತಿಲ್ವಲ್ಲ? ಬಟ್ಟೆನೂ ಕಾಣ್ತಾ ಇಲ್ಲ. ರತ್ನವೇಣಿ ಅವ್ರೆ, ನಿಮ್ಗೆ ಯಾರು ಹೊಡಿತಾರೆ ಈ ಮನೇಲಿ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಹೊಡೆದ್ರು. ನಾನು ನಿಜಾನೇ ಹೇಳ್ತಿದ್ದೀನಿ. ಈ ಕೆಲಸ ಏನಾದ್ರು ಆ ದೌಲದ್ದಾಮಿನಿ ಮಾಡಿರ್ಬೋದಾ? ಹಬ್ಬ ಸಾವಿತ್ರಮ್ಮ, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಹೊರಗಡೆ ವಾಕಿಂಗ್ ಬಂದಿದ್ದಕ್ಕೆ. ತಣ್ಣಗಿರೋ ಗಾಳಿನ ಸೇವನೆ ಮಾಡಿದ್ಮೇಲೆ ಈಗ ಮೈಂಡ್ ಫ್ರೆಶ್ ಅನ್ನಿಸ್ತಾ ಇದೆ ಅಲ್ವಾ? ಅಯ್ಯೋ, ಇದೇನಪ್ಪ ಇದು? ಈ ದಾಮಿನಿ ಹೊರಗಡೆಯಿಂದ ಬರ್ತಿದ್ದಾಳೆ. ರೇ, ನನ್ ಗಂಡ ಮೋಹನ್, ನೀವಿಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ದಮೋ ರತ್ನವೇಣಿಯವರು ಭಯದಲ್ಲಿ ಜೋರಾಗಿ ಕೂಕೊಂಡ್ರು. ಅಲ್ಲಿಂದ ಓಡ್ ಬಂದೆ. ಬಂದ್ ನೋಡಿದ್ರೆ ಯಾರೋ ಬಟ್ಟೆ ಸುತ್ಕೊಂಡು ಚೆನ್ನಾಗಿ ಹೊಡೆದ್ರಂತಪ್ಪ. ನಾನ್ ನೋಡ್ದಾಗ ಇಲ್ಲಿ ಯಾರು ಇರ್ಲಿಲ್ಲ. ಇಂಥ ರತ್ನವೇಣಿಯವ್ರಿಗೆ ಮುಸ್ಕಾಗಿ ಯಾರಾದ್ರೂ ಹೊಡೆಯೋದು ಅಂದ್ರೆ ಏನ್ರಿ? ಪಾಪ ನಿತ್ಯಗಣ್ಣಲ್ಲಿ ಏನೇನೋ ಬಡಬಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ನನ್ ಗಂಡ ಮೋಹನ್, ಬನ್ರಿ ನಾವು ಹೋಗಿ ಮಲ್ಕೊಳ್ಳೋಣ. ಅಲ್ಲ, ಈ ದಾಮಿನಿ ಸಾವಿತ್ರಮ್ಮನ ಜೊತೆ ಈ ಕಡೆ ಹೊರಗಡೆಯಿಂದ ಬಂದ್ಲು. ಹಾಗಾದ್ರೆ ನನ್ನ ಮುಖದ ಮೇಲೆ ಮುಸ್ಕಾಕಿ ಹೊಡೆದವ್ರು ಯಾರು? ನೀವೆಷ್ಟೇ ಧೈರ್ಯ ಹೇಳಿದ್ರು ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಅಲ್ಲ, ಈ ಜನನಿ ಯಾಕೆ ಫೋನ್ ತೆಗಿತಾ ಇಲ್ಲ? ನನ್ನ ಮಗಳು ಹೇಗಿದ್ದಾಳೋ ಏನೋ. ಇಲ್ಲ, ನಾನು ಅತ್ಯಮ್ಮಂಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಯಜಮಾನ್ರೆ, ಜನನಿ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ಜನನಿ. ಪಾರ್ವತಿ, ನಾನಮ್ಮ. ಅತ್ಯಮ್ಮ ನೀವಾ? ಹೇಗಿದ್ದೀರಾ ಅತ್ಯಮ್ಮ? ನಾವೆಲ್ ಹಲೋ ಹಲೋ ಪಾರ್ವತಿ. ಹಲೋ ಹಲೋ ಅತ್ಯಮ್ಮ, ಕೇಳಿಸ್ತಾ ಇದೆಯಾ? ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ. ಒಂದ್ ನಿಮಿಷ ಆಚೆ ಬರ್ತೀನಿ. ಹಲೋ ಅತ್ಯಮ್ಮ, ಅತ್ಯಮ್ಮ ನೀವೇನ್ ಹೇಳ್ತಿದ್ದೀರಾ? ನಂಗೆ ಕೇಳಿಸ್ತಾ ಇಲ್ಲ. ಹಲೋ
ಯಜಮಾನ್ರೆ, ಅತ್ತೆಮ್ಮ ಏನೋ ಹೇಳ್ತಾ ಇದಾರೆ, ನಂಗೆ ಕೇಳಿಸ್ತಾ ಇಲ್ಲ. ನಾನು ಹೊರಗಡೆ ಹೋಗಿ ಮಾತಾಡ್ತೀನಿ. ಹಲೋ ಹಲೋ ಅತ್ತೆಮ್ಮ, ಕೇಳಿಸ್ತಾ ಇದೆಯಾ? ಹಲೋ ಪಾರ್ವತಿ, ಈಗ ಕೇಳಿಸ್ತಿದೆ. ಹೇಳಮ್ಮ. ಅತ್ತೆಮ್ಮ, ಅದು ಜನನಿ ಸ್ನೇಹಿತೆ ಮನೆಗೆ ಹೊರಟಿದ್ರಲ್ಲ, ಹೋಗಿ ತಲುಪಿದ್ರಾ? ಹಾ, ನೀವು? ನಾವು ತಲುಪಿದ್ವಿ ಅತ್ತೆಮ್ಮ. ಮೀಟಿಂಗು ನಾಳೆ ಅಲ್ವಾ? ಹೌದಮ್ಮ, ಬೆಳಗ್ಗೆ ಬೇಗನೆ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ಮೀಟಿಂಗ್ ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ ಮನೆ ಸೇರ್ಕೊಂಡ್ಬಿಡ್ತೀವಿ. ಸರಿನಪ್ಪ. ಅತ್ತೆಮ್ಮ, ಜನನಿ ಏನ್ ಮಾಡ್ತಾ ಇದ್ದಾಳೆ? ಅದು ಅಪರೂಪಕ್ಕೆ ಭೇಟಿಯಾಗಿರೋದಲ್ವಾ, ಅವಳ ಫ್ರೆಂಡು ಜನನಿನ ಬಿಡ್ತಾನೇ ಇಲ್ಲ, ಹರಟೆ ಹೊಡಿತಾನೆ ಕೂತಿದ್ದಾಳೆ. ಅದಕ್ಕೆ ನಾನೇ ಅವಳ ಫೋನ್ ತಗೊಂಡು ನಿನಗೆ ಕಾಲ್ ಮಾಡಿದೆ. ಬೇಜಾರಿಲ್ಲ ತಾನೇ? ಅಯ್ಯೋ, ಖಂಡಿತ ಇಲ್ಲ ಅತ್ತೆಮ್ಮ. ಅತ್ತೆಮ್ಮ, ಮಗು ಏನ್ ಮಾಡ್ತಾ ಇದೆ? ಮಗು ಮಲಗಿದೆ. ಹುಷಾರಾಗಿದ್ದಾಳಲ್ವಾ? ಅವಳಿಗೇನು, ಪುಟ್ಟ ರಾಜ್ಕುಮಾರಿ ಆರಾಮಾಗಿದ್ದಾಳೆ. ನೀವ್ ಜೊತೆಲಿದ್ರೆ ಯಾರಾದ್ರೂ ಸರಿ ಆರಾಮಾಗಿ ಖುಷಿಯಾಗೇ ಇರ್ತಾರೆ. ಆದ್ರೂ ಮಗು ಹುಷಾರು ಅತ್ತೆಮ್ಮ. ಯಾವಾಗ್ಲೂ ಮಗು ಜೊತೆನೇ ಇರಿ. ಯಾಕಮ್ಮ ಪಾರ್ವತಿ ಹೀಗೆ ಹೇಳ್ತಿದೀಯಾ? ಅಮ್ಮ, ವಿಶೇಷ ಕಾರಣ ಏನೂ ಇಲ್ಲ ಅಮ್ಮ. ಅದು ಅಲ್ಲಿದ್ದಿದ್ರೆ ದಿನ ಮಗು ಮುಖ ನೋಡ್ಕೊಂಡು ಬರ್ತಾ ಇದ್ಲು. ಇನ್ನು ನಾಳೆ ಸಂಜೆ ತನಕ ಮುಖ ನೋಡೋದಕ್ಕಾಗಲ್ವಲ್ಲ, ಅದಕ್ಕೆ ಹಾಗಂದ್ಲು ಅಷ್ಟೇ. ಅಲ್ವಾ ಪಾರು? ಹಾ, ಹೌದು ಅತ್ತೆಮ್ಮ. ಗಣಪತಿ ಭಟ್ ಅಂದ್ರೆ ನಾನೇನೆ. ನನ್ನ ಹೆಸರು ಆದಿತ್ಯ ಅರಸನಕೋಟೆ ಅಂತ. ಇವರು ನನ್ನ ಶ್ರೀಮತಿ ಪಾರ್ವತಿ ಅಂತ. ನಮ್ಮ ಮಗು ಕಣ್ಕ ಕಳೀಲಿ ಅಂತ ಪೂಜೆ ಮಾಡಿಸೋದಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ. ನಿನ್ನೆ ರಾತ್ರಿ ದೇವಸ್ಥಾನಕ್ಕೆ ಬಂದಿದ್ವಿ. ನಿಮ್ಮ ಕಡೆ ಪುರೋಹಿತರು ನೀವೇ ಪೂಜೆ ಮಾಡಿಸೋದು ಅಂತ ಹೇಳಿದ್ರು. ಹೌದು, ಕೂತ್ಕೊಳ್ಳಿ ತಾಯಿ. ಮಗು ಎಲ್ಲಿ? ಮಗುನಾ? ಮಗುಗೆ ಒಳ್ಳೇದಾಗ್ಲಿ, ಮಗುಗಿರೋ ಕಂಟಕ ಕಳೀಲಿ ಅಂತ ಪೂಜೆ ಮಾಡ್ಸಕ್ ಬಂದಿದ್ದೀರಿ ತಾನೇ ನೀವು? ಹೌದು. ಮತ್ತೆ ಮಗು ಬೇಕಲ್ವೇ ನಮ್ಮ ಪೂಜೆಗೆ? ಅಯ್ಯೋ, ನಮ್ಗೆ ವಿಷಯ ಗೊತ್ತೇ ಇರಲಿಲ್ಲ. ಪೂಜೆಗೆ ಬರೀ ಹೆತ್ತ ತಾಯಿ ಸಾಕು ಅಂತ ಮಗುನ ಮನೇಲೆ ಬಿಟ್ಟು ಬಂದ್ಬಿಟ್ವಿ. ಮಗು ಇಲ್ಲ ಅಂದ್ರೆ ಕಂಟಕ ಕಳೀಲಿ ಅಂತ ಹೇಗೆ ಪೂಜೆ ಮಾಡೋದು? ಪೂಜೆ ಮುಗಿದ್ಮೇಲೆ ಮಗುನ ಎತ್ಕೊಂಡು ಶಿವಲಿಂಗನ 5 ಸಾರಿ ದಾಟಿಸ್ಬೇಕು. ಆವಾಗಲೇ ಪೂಜೆ ಮುಗಿಯೋದು, ಕಂಟಕನೂ ಪರಿಹಾರ ಆಗೋದು. ಈಗೇನ್ ಮಾಡೋದು ಯಜಮಾನ್ರೆ? ಊರಿಗೆ ವಾಪಸ್ ಹೋಗಿ ಮಗುನ್ ಕರ್ಕೊಂಡ್ ಬಂದ್ಬಿಡೋಣವಾ? ನಮ್ಗೆ ಕಂಟಕ ಪರಿಹಾರ ಆಗ್ಬೇಕು ಅಂದ್ರೆ ಅದೊಂದೇ ದಾರಿ ತಾನೇ ಇರೋದು. ಮಗುನಾದ್ರೂ ಹೇಗ್ ಕರ್ಕೊಂಡ್ ಬರೋದು ಪಾರು? ಜನನೇನಾದ್ರೂ ಮಗುನ್ ಮಾತ್ರ ಹೇಗ್ ನಮ್ ಜೊತೆ ಕಳಿಸ್ತಾಳೆ? ಹೌದಲ್ವಾ? ಗುರುಗಳೇ, ನಮ್ಮ ಅಸಹಾಯಕತನ ಹೇಳ್ಕೊಳ್ದಿರೋ ಪರಿಸ್ಥಿತಿಲಿ ನಾವಿದ್ದೀವಿ. ದಯವಿಟ್ಟು ಇವಾಗ ನೀವೇ ನಮಗೆ ಸಹಾಯ ಮಾಡಬೇಕು.